ಇವಾಗ 12 ರಾಶಿಗಳನ್ನು ನಾವು ಸ್ವಲ್ಪ ಗೊತ್ತು ಮಾಡ್ಕೊಂಡ್ವಿ. ಸೊ ಈಗ 12 ಮನೆ ನೋಡೋಣ. ಸೊ ಕುಂಡಲಿ ನೋಡಿದ್ರೆ ನೀವು ಫಸ್ಟ್ ಹೌಸ್, ಸೆಕೆಂಡ್ ಹೌಸ್, 3ನೇ ಮನೆ, 4ನೇ ಮನೆ ಅಂತ 12 ಮನೆಗಳಿರುತ್ತೆ. ಹಾಗೆ ಕುಂಡಲಿ ಕಾಣಿಸೋದು ನಮಗೆ. ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ಯಾಕಂದರೆ ನಮ್ಮ ಬ್ರಹ್ಮಾಂಡದಲ್ಲಿ ಪ್ಲಾನೆಟ್ಸ್ ಹೋಗೋದೇ ಆ್ಯಂಟಿ ಕ್ಲಾಕ್ ವೈಸ್, ಆದ್ದರಿಂದ ಆ್ಯಂಟಿ ಕ್ಲಾಕ್ ವೈಸ್. ಸೊ ಫಸ್ಟ್ ಹೌಸ್ ಆದಮೇಲೆ ಮೊದಲನೇ ಮನೆ ಆದಮೇಲೆ ಸೆಕೆಂಡ್ ಹೌಸ್ ಆದಮೇಲೆ ಥರ್ಡ್ ಹೌಸ್, ಫೋರ್ತ್ ಹೌಸ್. ಇದು ಫಿಕ್ಸ್ಡ್ ಹೌಸ್ ನಂಬರ್ಸ್. ಓಕೆ, ಇದು ಫಿಕ್ಸ್ಡ್, ರೈಟ್? ಇವಾಗ ನಾವು ಒಂದೊಂದು ಮನೆಯಲ್ಲಿ ಆಟ್ರಿಬ್ಯೂಟ್ಸ್ ಇರುತ್ತೆ. ಸೊ ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಗ್ರಹಗಳು ಮಾತಾಡಿದಾಗ ಆ ಗ್ರಹಗಳು ಆ ರಾಶಿಯಲ್ಲಿ ಆ ಮನೇಲಿ ಕೂತ್ಕೊಂಡಾಗ ಅವಾಗೇ ಬರೋದು ಪರ್ಮ್ಯುಟೇಷನ್, ಕಾಂಬಿನೇಷನ್. ಆದ್ದರಿಂದ ಕಾಂಬಿನೇಷನಲ್ಲಿ ಯಾವ ರೀತಿ ಪ್ರಿಡಿಕ್ಷನ್ ಕೊಡ್ತೀವಿ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನಮ್ಮ ವೀಕ್ಷಕರು ಅವರ ಕುಂಡ್ಲಿ ನೋಡಿಕೊಂಡು ಸ್ವಲ್ಪ ಐಡಿಯಾ ಇವತ್ತು, ರೈಟ್? ಸೊ ಅದರಿಂದ ಸೊ ಫಸ್ಟ್ ಇದನ್ನು ಲಗ್ನ ಚಾರ್ಟ್ ಅಂತ ಹೇಳ್ತೀವಿ. ಅದರಲ್ಲೂ ಡಿಫ್ರೆಂಟ್ ಚಾರ್ಟ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಕುಂಡ್ಲಿ. ಲಗ್ನ ಚಾರ್ಟ್ ಅಂದರೆ D1 ಚಾರ್ಟ್ ಅನ್ನೋದು ದೊಡ್ಡಪ್ಪ ಎಲ್ಲರಿಗೂ. ಅದೇ ಮೇನ್ ಚಾರ್ಟ್, ಅದೇ ಬರ್ತ್ ಟೈಮಲ್ಲಿ ನೀವು ನೋಡೋದು D1 ಚಾರ್ಟ್ ಅಂತ ಹೇಳ್ತೀವಿ. ಇವಾಗ ನಿಮ್ಮ ಯಾರ್ದಾದ್ರೂ ಮದುವೆ ನೋಡ್ಬೇಕಂತ ಹೇಳಿದ್ರೆ D9 ಚಾರ್ಟ್ ಅಂತ ಹೇಳ್ತೀವಿ. ಕೆಲಸದ ಬಗ್ಗೆ ನೋಡ್ಬೇಕಂದ್ರೆ D10 ಚಾರ್ಟ್ ನೋಡ್ತೀವಿ, ರೈಟ್? ಮಕ್ಕಳ ಬಗ್ಗೆ D7 ಚಾರ್ಟ್. ಸೊ ಇವಾಗ ಇಬ್ಬರು ಟ್ವಿನ್ಸ್ ಒಂದೇ ಸಮಯದಲ್ಲಿ ಹುಡ್ತಾರೆ, 3 ಮಿನಿಟ್ಸ್ ಡಿಫ್ರೆನ್ಸಲ್ಲಿ. ಅವರ ಲಗ್ನ ಚಾರ್ಟಲ್ಲಿ ಮೋಸ್ಟ್ಲಿ ಒಂದೇ ಥರ ಕಾಣಿಸುತ್ತೆ. ಸೊ ಹೇಗೆ ನೋಡೋದಂತ ಹೇಳಿದ್ರೆ ಅವ್ರು ನೋಡುವಂಥದ್ದು D60 ಚಾರ್ಟ್ ಅಂತ ಹೇಳ್ತೀವಿ. ಸೊ ಇವತ್ತು ನೋಡೋದು ನಾವು D1 ಚಾರ್ಟ್, ಲಗ್ನ ಚಾರ್ಟ್ ಅಂತ ಹೇಳ್ತೀವಿ, ರೈಟ್? ಸೊ ಅಲ್ಲಿ ನೋಡಿದ್ರೆ ನೀವು ಫಸ್ಟ್ ಹೌಸ್ ಅಂದರೆ ಅದು ಆ ವ್ಯಕ್ತಿನೇ, ನೀವೇ, ನಾವು. ಸೊ ಒಬ್ಬರ ಪರ್ಸನಾಲಿಟಿ ಆಗಿರ್ಬೋದು, ಅವರು ಯಾವ ರೀತಿ ಆಲೋಚಿಸ್ತಾರೆ, ಅವರು ಹೇಗೆ ಒಂದು ಪ್ರಾಬ್ಲಮ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡ್ಕೋತಾರೆ, ರೈಟ್? ಅವರು ಕಾಣಿಸೋದು ಹೇಗೆ ಕಾಣಿಸ್ತಾರೆ, ಅವರು ಬೇಸಿಕ್ಲಿ ಒಬ್ಬರ ಪರ್ಸನಾಲಿಟಿ, ಅದು ಅವ್ರು ಹೇಗೆ ಕಾಣಿಸ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದು ಫಸ್ಟ್ ಹೌಸ್ ಅದು, ರೈಟ್? ಸೆಕೆಂಡ್ ಹೌಸ್ ಬಂದು ಅದು ಮನಿ ಹೌಸ್, ಎಲ್ಲರಿಗೂ ಬೇಕಾಗಿರುವಂಥ ಹೌಸ್, ಮನಿ ಹೌಸ್. ಆ್ಯಂಡ್ ಫ್ಯಾಮಿಲಿ ಹೌಸ್ ಕೂಡ ಆಗುತ್ತೆ ಸೆಕೆಂಡ್ ಹೌಸ್. ಥರ್ಡ್ ಹೌಸ್ ಬಂದು ಅದು ಹೌಸ್ ಆಫ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಎಷ್ಟು ಕಷ್ಟಪಡ್ತೀವಿ ನಾವು ಲೈಫಲ್ಲಿ. ಆ್ಯಂಡ್ ಒಡ ಹುಟ್ಟಿರೋವ್ರ ಜೊತೆ ನಮ್ಮ ರಿಲೇಷನ್ಶಿಪ್ ಹೇಗಿದೆ, ಸೊ ಅದು. ಆ್ಯಂಡ್ ಶಾರ್ಟ್ ಟ್ರಾವೆಲ್ಸ್, ಚಿಕ್ಕ ಟ್ರಾವೆಲ್ಸ್, ಯೋಗ ಹೇಗಿದೆ ಅಂತ ನೋಡುವಂಥದ್ದು 3ನೇ ಮನೆ. 4ನೇ ಮನೆ ಬಂದು ತಾಯಿ, ಫ್ಯಾಮಿಲಿ ಎನ್ವೈರ್ನ್ಮೆಂಟ್ ಹೇಗಿತ್ತು. ಆ್ಯಂಡ್ ಪ್ರಾಪರ್ಟಿ ಬಗ್ಗೆ ಕೂಡ 4th ಹೌಸಲ್ಲಿ ನೋಡ್ಕೋಬೋದು. ಆ್ಯಂಡ್ 5th ಹೌಸ್ ಬಂದು ಮಕ್ಕಳು, ಎಡ್ಯುಕೇಷನ್, ಓದೋದು, ಎಡ್ಯುಕೇಷನ್ ಆ್ಯಂಡ್ ಮನೆ. ಸೊ ಆ್ಯಂಡ್ ಮಕ್ಕಳ ಬಗ್ಗೆ 5ನೇ ಮನೆ. ಇವಾಗ 6ನೇ ಮನೆಯಲ್ಲಿ ಸೇವೆ, ನೀವು ಸೇವೆ ಮಾಡ್ತೀರ, ಜನರ ಸೇವೆ, ಸೇವಾ ಭಾವ ಅಂತೀವಿ. ಆ್ಯಂಡ್ 6ನೇ ಮನೆಯಲ್ಲಿ ರೋಗಗಳು ಯಾವ್ಯಾವ ಬರಬಹುದು, ಶತ್ರುಗಳಿದ್ದಾರ, ನೀವು ಹೇಗೆ ನಿಮ್ಮ ಶತ್ರುಗಳ ಜೊತೆ ಡೀಲ್ ಮಾಡ್ತೀರಾ ಅನ್ನೋದು. ಆ್ಯಂಡ್ ನೀವು ಎಷ್ಟು ಸಾಲ ತೊಗೋತೀರಾ, ಫೈನಾನ್ಷಿಯಲ್ ಸ್ಟೇಟಸ್, ಲೈಕ್ ಎಷ್ಟು ಡೆಟ್ ತೊಗೋತೀರಾ ಅನ್ನೋದು 6ನೇ ಮನೆ. ನಾವು 7ನೇ ಮನೆ ಬಂದು ಮದುವೆ. 8th ಹೌಸ್, 8ನೇ ಮನೆ ಬಂದು ಹೌಸ್ ಆಫ್ ಸಡನ್ ಇವೆಂಟ್ಸ್, ಸಡನ್ನಾಗಿ ಇವೆಂಟ್ಸ್ ಆಗೋದು. ಆ್ಯಂಡ್ 8th ಹೌಸ್ ಕೂಡ ಇನ್ಲಾಸ್ ಹೌಸ್ ಆಗುತ್ತೆ, ರೈಟ್? ಹಸ್ಬೆಂಡ್ ಆರ್ ವೈಫ್ಸ್ ಹೌಸ್ ಅದು ಆಗುತ್ತೆ. 9th ಹೌಸ್ ಬಂದು ತಂದೆ ಆಗುತ್ತೆ. ಆ್ಯಂಡ್ ರಿಲಿಜನ್ ಅದು ಸಹ 9th ಹೌಸ್ ಆಗುತ್ತೆ. ಆ್ಯಂಡ್ ಹೈಯರ್ ಎಜುಕೇಷನ್ ಕೂಡ 9th ಹೌಸ್. 10ನೇ ಮನೆ ಬಂದು ಪ್ರೊಫೆಷನ್, ಸ್ಟೈಲ್ ಆಫ್ ವರ್ಕ್, ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ, ಅದು 15ನೇದು. 11th ಹೌಸ್ ಬಂದು ಹೌಸ್ ಆಫ್ ಡಿಸೈರ್ಸ್. ಆ್ಯಂಡ್ 12th ಹೌಸ್ ಬಂದು ಹೌಸ್ ಆಫ್ ಸ್ಪಿರಿಚುವಾಲಿಟಿ. ಎಕ್ಸ್ಪೆಂಡಿಚರ್, ಏನಾದರೂ ದೊಡ್ಡ ಎಕ್ಸ್ಪೆನ್ಸಸ್ ಇರುತ್ತಾ, ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತಾ, ಅದು ಕೂಡ 12th ಹೌಸಲ್ಲಿ ಕಾಣಬಹುದು, ರೈಟ್? ಆ್ಯಂಡ್ 12th ಹೌಸ್ ಕೂಡ ಫಾರಿನ್ ಸೆಟಲ್ಮೆಂಟ್. ಡಿಫ್ರೆಂಟ್ ಪ್ಲಾನೆಟ್ಸನ್ನು ಒಂದೊಂದು ಮನೆಯಲ್ಲಿ ಕೂತ್ರೆ ಏನಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಸೇ ರಾಹು ಬಗ್ಗೆ ಮಾತಾಡ್ಬೇಕಂದ್ರೆ, ಒಂದು ಕ್ವಾಲಿಟಿ ಹೇಳಬೇಕಂದ್ರೆ ರಾಹು ಬಗ್ಗೆ, ರಾಹು ಬಂದು ಅಟ್ಯಾಚ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಆ ಅಟ್ಯಾಚ್ಮೆಂಟಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಆಗುತ್ತೆ, ರೈಟ್? ಲೆಟ್ಸ್ ಸೇ ರಾಹು ಫಸ್ಟ್ ಹೌಸಲ್ಲಿ ಕೂತಿದ್ದಾರೆ,
ಸೊ ಫಸ್ಟ್ ಹೌಸ್ ಅಂದರೆ ಏನು, ನಾವು ಪರ್ಸ್ನಾಲಿಟಿ, ನಮ್ಮದು ನಾವು ಹೇಗೆ ಕಾಣಿಸ್ತೀವಿ, ಏನು ಪರ್ಸ್ನಾಲಿಟಿ, ಹೇಗೆ ಯೋಚನೆ ಮಾಡ್ತೀವಿ ಅಂತ. ಸೊ ರಾಹು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಜಾತಕ ಇರೋರನ್ನ ಅವರು ಮೇಲೆ ತುಂಬ ಟೈಮ್ ಹಾಕೋತಾರೆ. ನಾನು ಹೀಗೆ ಇರಬೇಕು, ಈ ರೀತಿ ಕಾಣಿಸ್ಬೇಕು, ಎಷ್ಟು ವರ್ಕೌಟ್ ಮಾಡಬೇಕು, ಈ ರೀತಿ ನಾನು ಲೈಫ್ ಮುಂದುವರಿಸ್ಬೇಕು, ಎಷ್ಟು ವೆಲ್ತ್ ಅಕ್ಯುಮುಲೇಟ್ ಮಾಡಬೇಕು ಅಂತ. ಮತ್ತು ಅಷ್ಟು ಮಾಡಿದರೂ ಸಹ ಅವ್ರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಮಾಡ್ಬೋದು, ಬಾಡಿ ಬಿಲ್ಡಿಂಗ್ ಆಯಿತು, 6 ಪ್ಯಾಕ್ ಕೂಡ ಇದ್ದರೆ ಚೆನ್ನಾಗಿರುತ್ತಲ್ವ ಅನ್ನೋ ರೀತಿ ರಾಹು ಅಲ್ಲಿ ಕೂತ್ಕೊಂಡು, ರೈಟ್. ಸೊ ರಾಹುನ ಈಗ ನಾವು 2ನೇ ಮನೆಯಲ್ಲಿ ಹಾಕಿದ್ರೆ 2ನೇ ಮನೆ ಏನು, ಫೈನಾನ್ಸಸ್ಸು. ಸೊ ಅದರಲ್ಲಿ ಅವರು ಇರೋ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಎಲ್ಲ ಹೇಗೆ ದುಡ್ಡು ಸಂಪಾದಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ರೈಟ್. ಆ್ಯಂಡ್ ಅಟ್ಯಾಚ್ಮೆಂಟ್ ಕೂಡ ದುಡ್ಡಿನ ಬಗ್ಗೆನೇ ಅವ್ರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ. ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಾನು ಅಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮನೆ ತೊಗೊಂಡೆ, ಗಾಡಿ ತೊಗೊಂಡೆ, ಆಯಿತು ಇನ್ನೊಂದು ಸೈಟು ತೊಗೊಂಡೆ, ಪ್ರೈವೇಟ್ ಜೆಟ್ ಇದ್ದರೆ ಹೆಂಗೆ ಚೆನ್ನಾಗಿರ್ತಿತ್ತು ಅನ್ನೋದು ಒಂದು, ಎಷ್ಟಿದ್ರೂ ಸಾಲೋದಿಲ್ಲ ಅನ್ನೋದು, ರೈಟ್. ಸೊ ಆ ರೀತಿ ರಾಹು 4th ಹೌಸಲ್ಲಿ ಇಟ್ಕೊಂಡ್ರೆ ನಾವು, ರಾಹು ಕ್ರಿಯೇಟ್ಸ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. 4th ಹೌಸ್ ಬಂದು ಹೌಸ್ ಆಫ್ ಮದರ್, ಸಿಬ್ಲಿಂಗ್ಸ್. ಸೊ ಅಟ್ಯಾಚ್ಮೆಂಟ್ ತುಂಬ ಇರುತ್ತೆ, ಬಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅದೇ ರೀತಿಯಲ್ಲಿರುತ್ತೆ, ರೈಟ್. ಸೊ ಆದ ನಂತರ 6th ಹೌಸಲ್ಲಿ ಶತ್ರುಗಳ ಮನೆ, ರೈಟ್. ಅಲ್ಲಿ ಬಂದು ಅವರು ಬೀಸ್ಟ್ ಮೋಡ್ ಆನ್. ಸೊ ಶತ್ರುಗಳನ್ನ ಹೇಗೆ ಅವರು ಇಂಟೆಲಿಜೆನ್ಸ್ ಯೂಸ್ ಮಾಡಿ, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಬಹಳ ರೀತಿ ಒಳ್ಳೆ ರೀತಿ ಅವರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ತುಂಬ ಕ್ರಿಟಿಸಿಸಮ್ ಸಹ ಬರುತ್ತೆ 4th ಹೌಸಲ್ಲಿ, ರೈಟ್. ಆ್ಯಂಡ್ ಆ ಕ್ರಿಟಿಸಿಸಮ್ ಕೂಡ ಒಳ್ಳೇದಾಗತ್ತೆ ಅವ್ರಿಗೆ, ರೈಟ್. ಬಿಕಾಸ್ ಪೊಲಿಟಿಷಿಯನ್ಸ್ನ ತೊಗೊಂಡ್ರೆ ಅವ್ರಿಗೆ ಎಷ್ಟು ಕ್ರಿಟಿಸಿಸಮ್ ಬಂದರೂ ಸಹ ಅವರು ಮೇಲ್ಗಡೆ ಹೋಗ್ತಾನೆ ಇರ್ತಾರೆ. ಆ್ಯಂಡ್ 9th ಹೌಸ್ ಬಂದು ಹೌಸ್ ಆಫ್ ರಿಲಿಜನ್, ರೈಟ್. ಸೊ ಅಲ್ಲಿ ಅವರು ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡೋ ಚಾನ್ಸಸ್ ಇರುತ್ತೆ ಎಲ್ಲ. ಬಿಕಾಸ್ ಸಂಪ್ರದಾಯ ಅಂದರೆ ಅದಕ್ಕೆ ಅವರು ಸ್ವಲ್ಪ ಉಲ್ಟಾನೇ ಯೋಚನೆ ಮಾಡ್ತಾರೆ. ನಾವು ಅನ್ಕೋಬೋದು ಗೌಡ್ರ ಮನೆಗೆ ಗೌಡ್ರೆ ಬರಬೇಕು ಅಂತ, ಬಟ್ ಅವರು ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿಸೋ ಚಾನ್ಸಸ್ ಇರುತ್ತೆ. ರಾಹು 10th ಹೌಸಲ್ಲಿ ಇಟ್ಸ್ ಅ ಗುಡ್ ಪೊಸಿಷನ್, ಬಿಕಾಸ್ ವರ್ಕೋಹಾಲಿಕ್ ಆಗಿರ್ತಾರೆ, ವರ್ಕಿಗೆ ಅಟ್ಯಾಚ್ ಆಗಿಬಿಡ್ತಾರೆ ಅವರು. ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಟಯರ್ಡ್ ಆಗಿಬಿಡುತ್ತೆ. ಸೊ ಅದರಿಂದ ಬಟ್ ಇಟ್ಸ್ ಒನ್ ಆಫ್ ದ ಗುಡ್ ಪ್ಲೇಸಸ್. ಇವಾಗ ಕೇತು ಬಗ್ಗೆ ಮಾತಾಡಿದ್ರೆ, ಕೇತು ಬಂದು ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಗ್ರಹ. ಆ್ಯಂಡ್ ಕೇತು ಡಿಟ್ಯಾಚ್ಮೆಂಟ್ ಕೊಡುತ್ತೆ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ಕೂಡ ಕೊಡುತ್ತೆ ಅದೇ ಡಿಟ್ಯಾಚ್ಮೆಂಟಿಂದ. ಬಟ್ ಅವ್ರಿಗೆ ಇಂಟ್ಯೂಷನ್ ಬರುತ್ತೆ, ವೆರಿ ಸ್ಟ್ರಾಂಗ್ ಇಂಟ್ಯೂಷನ್ಸ್ ಇರುತ್ತೆ ಕೇತುಗೆ, ರೈಟ್. ಸೊ ಕೇತು 1st ಹೌಸಲ್ಲಿ ಅವ್ರಿಗೆ ಡ್ರೀಮ್ಸ್ ಬರುತ್ತೆ, ಮುಂದೆ ಏನೇನಾಗುತ್ತೆ ಅನ್ನೋದು ಬರುತ್ತೆ ಕೇತುಗೆ, ರೈಟ್. 2nd ಹೌಸ್ ಮನಿ ಹೌಸ್, ಮನಿಯಿಂದ ಡಿಟ್ಯಾಚ್ ಆಗ್ಬೇಕು, ಹೇಗಾಗೋದು, ನಮ್ಮ ಜೀವನದಲ್ಲಿ ಎಲ್ಲ ಮನಿನೇ ಆಗುತ್ತಲ್ವಾ. ಸೊ ಇವಾಗ 2nd ಹೌಸ್ ಕೇತು ಇರೋರು, ಲೆಟ್ಸ್ ಸೇ ಅವರು 10 ರೂಪಾಯಿ ಜೋಡಿಸಿ ಅವರು ಇಟ್ಕೋಬೇಕು ಅನ್ನೋ ಇದ್ರೆ, ಸ್ವಲ್ಪ ಕಂಜೂಸ್ ಥರ ಇದ್ರೆ ದುಡ್ಡು ಬರೋದಿಲ್ಲ ಅವ್ರಿಗೆ. ಸೊ ಅದೇ ರೀತಿ ಇನ್ನೊಂದು ರೀತಿ ನೋಡಿದ್ರೆ ಅವರು ಖರ್ಚು ಮಾಡೋರಿದ್ರೆ, ಒಬ್ರು 2nd ಹೌಸ್ ಕೇತು ಇಟ್ಕೊಂಡು ಚೆನ್ನಾಗಿ ಖರ್ಚು ಮಾಡಿದ್ರೆ ಎಷ್ಟು ಖರ್ಚು ಮಾಡುತ್ತಾರೋ ಅಷ್ಟು ಬಂದ್ಬಿಡುತ್ತೆ, ಅಷ್ಟು ಬರುತ್ತೆ. ಇವಾಗ ಕೇತು 7th ಹೌಸ್ಗೆ ಬಂದರೆ, 7th ಹೌಸ್ ಬಂದು ಹೌಸ್ ಆಫ್ ಮ್ಯಾರೇಜ್. ಕೇತು 7th ಹೌಸಲ್ಲಿ ಇದ್ರೆ ಡಿಟ್ಯಾಚ್ಮೆಂಟ್ ಕಾಸ್ ಮಾಡೋ ಚಾನ್ಸಸ್ ಇದೆ. ಸೊ ಡಿಟ್ಯಾಚ್ಮೆಂಟ್ ಫ್ರಮ್ ಸ್ಪೌಸ್ ಅಂದರೆ ಡಿಟ್ಯಾಚ್ಮೆಂಟ್ ಕ್ಯಾನ್ ಲೀಡ್ ಟು ಡೈವೋರ್ಸ್, ಎಲ್ಲ ಬೇರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿಕೊಂಡ್ರೆ. ಬಟ್ ಏನು ಮಾಡೋದು, ಅದಕ್ಕೆ ಏನು ಪರಿಹಾರ ಅನ್ಬೋದು. ಸೊ ಇವಾಗ ಕೇತು ಬಂದು ಒಂದು ಸ್ಪಿರಿಚುವಲ್ ಗ್ರಹ ಅಲ್ವಾ. ಸೊ ಅವರು ಯಾರನ್ನ ಲೆಟ್ಸ್ ಸೇ ಒಬ್ಬರ ಜಾತಕದಲ್ಲಿದೆ 7th ಹೌಸ್ ಕೇತು, ಅವ್ರು ಮಾಡ್ಕೊಳೋ ವ್ಯಕ್ತಿ ಅವರು ಸ್ಪಿರಿಚುವಲ್ ಆಗಿದ್ದರೆ, ದೇವ್ರನ್ನ ನಂಬೋರಾಗಿದ್ದರೆ ಅವರು ದರ್ ಫೈನ್. ಅವರ ಪಾರ್ಟ್ನರ್, ಅವರಲ್ಲ ಅವರ ಪಾರ್ಟ್ನರ್ ಸ್ಪಿರಿಚುವಲ್ ಆಗಿದ್ರೆ ದೆನ್ ದೇ ಆರ್ ಓಕೆ. ಹಾರೋಸ್ಕೋಪ್ ಏನಿದೆಯೋ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ, ನಮ್ಮ ಜಾತಕದಲ್ಲಿ ಏನಿದೆಯೋ ಅದೇ ನಡೆಯೋದು. ಅದನ್ನ ನಾವು ಕೇಳಿ ಅದರ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಆಬ್ಸ್ಟಿಕಲ್ಸ್ ಬರೋದಿಲ್ಲ. ಎಸ್, ಒಂದು ಕುಂಡ್ಲಿ ನೋಡಿ ಹೇಳ್ಬೋದು ಇದು ಲವ್ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆಯಾ ಅಂತ. ಇವಾಗ ನಾವು ಹೇಳ್ತೀವಿ ರಾಹು 9th ಹೌಸಲ್ಲಿ ಲವ್ ಮ್ಯಾರೇಜ್ ಅಲ್ವಾ, ಅದು ಇಂಟರ್ಕಾಸ್ಟ್ ಅಂದ್ರೆ ಅದು ಲವ್ ಮ್ಯಾರೇಜೇ ಆಯ್ತು. ಸೊ ಮುಂದೆ ಮದ್ವೆಗಳು ಇನ್ನೇನು ಮದ್ವೆನೇ ಆಗೋಯ್ತು, ಮಂಟಪದ ತನಕ ಬಂದು ಬ್ರೇಕಪ್ ಆಗಿದೆ, ಹೋಗಿದೆ.
ಆವಾಗಲೂ ಜಾತಕ ಕೇಳಿರ್ತಾರಲ್ಲ ಮೇಡಮ್, ಜಾತಕ ಕೇಳಿರ್ತಾರೆ. ಇವಾಗ ಜಾತಕದಲ್ಲಿ ಕರೆಕ್ಟಾಗಿ ಅನಾಲಿಸಿಸ್ ಆಗಿದ್ರೆ ರೈಟ್, ಬೋತ್ ಹುಡುಗ ಹುಡುಗಿ ಜಾತಕ ನೋಡಿ, ಕಂಪ್ಯಾಟಬಿಲಿಟಿ ನೋಡಿ, ಜಾತಕ ಮ್ಯಾಚಿಂಗ್ ಎಲ್ಲ ನೋಡಿ, ಗಣಗಳೆಲ್ಲ ನೋಡಿ ಕೂಡಿ ಬಂದಿದ್ದು ಹೇಳ್ತಾರೆ ಅವರು ಈ ಜಾತಕದಲ್ಲಿ. ಬಿಕಾಸ್ ಯಾವುದೊಂದು ಪರ್ಫೆಕ್ಟ್ ಆಗಿರೋದಿಲ್ವಲ್ಲ ರೈಟ್. ಸೊ ಯಾವ ರೀತಿ ಇರುತ್ತೆ ಅವರ ಮುಂದಿನ ಲೈಫ್ ರೈಟ್, ಅವರು ಚೆನ್ನಾಗಿ ಅವ್ರ ಜೀವನ ಸಾಗಬೇಕಂದ್ರೆ ಯಾವ ರೀತಿ ಪರಿಹಾರಗಳು ಮಾಡಬೇಕು ಅಂತಿರುತ್ತೆ. ಸೊ ಅದರಲ್ಲೇ ಅವ್ರಿಗೆ ಗೊತ್ತಾಗತ್ತೆ ಏನಾದರೂ ಚಾಲೆಂಜಸ್ ಇದೆಯಾ, ಇದು ಬರೋದಿಲ್ವಾ. ಇವಾಗ ಶಾಸ್ತ್ರ ಸಂಪ್ರದಾಯ ಜಾತಕ ಭವಿಷ್ಯ ಜ್ಯೋತಿಷ್ಯ ನೋಡಿನೇ ಕೂಡ ನಿರ್ಧಾರಗಳಾಗಿರುತ್ತಲ್ವ, ಅದನ್ನು ಕೂಡ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಅಂಥ ಟೈಮ್ ಬಂದಾಗ ಯಾರನ್ನ ಹೋಗಿ ಕೇಳೋದು ಜ್ಯೋತಿಷಿಗಳನ್ನ? ಯಾಕಂದ್ರೆ ಹೇಳ್ತಾರೆ ನಾನು ಜ್ಯೋತಿಷಿನ ಕೇಳ್ಬಿಟ್ಟೆ ಮಾಡಿದ್ವಪ್ಪ, ಆದರೂ ಹಿಂಗೆಲ್ಲ ಆಗೋಗ್ಬಿಡ್ತಪ್ಪ ಅಂತ. ಸೊ ಅಂಥ ಟೈಮಲ್ಲಿ ಜನರು ಯಾರ ಹತ್ರ ಹೋಗಬೇಕು ಅಂತ ಹೆಂಗೆ ಚೂಸ್ ಮಾಡೋದು ಜ್ಯೋತಿಷ್ಯ ಕೇಳೋದಕ್ಕೆ? ಒಬ್ಬರ ಜೊತೆ ನೀವು ಜಾತಕ ತೋರಿಸ್ತೀರಾ ಅಂತ ಇಟ್ಕೊಳ್ಳಿ, ಆ ಜಾತಕ ಬಂದು ನಿಮ್ಮದೇ ಆಗಿರುತ್ತೆ, ನಿಮ್ಮದೇ ಹಾರೋಸ್ಕೋಪ್. ಇವಾಗ ನಿಮ್ಮ ಹಾರೋಸ್ಕೋಪ್ನ ನಾನು ರೀಡ್ ಮಾಡಬೇಕಂದ್ರೆ ನಿಮ್ಮ ಬಗ್ಗೆನೇ ನಾನು ಹೇಳಬೇಕಲ್ವಾ. ಸೊ ನೀವು ರಿಲೇಟ್ ಆಗ್ತೀರಾ ಅದಕ್ಕೆ ಅನ್ನೋದು ಮೊದಲದು, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ವಾ. ನೀವು ರಿಲೇಟ್ ಆಗ್ತಾ ಇದೆಯಾ ನಿಮಗೆ ಆ ಜಾತಕ ನೋಡಿ? ರಿಲೇಟ್ ಆದರೆ ನೀವು ಯಾವುದೋ ಪ್ರಶ್ನೆ ಬಂದಿರ್ತೀರ, ಆ ಪ್ರಶ್ನೆಯಲ್ಲಿ ಆ ಪ್ರಶ್ನೆ ಉತ್ತರ ನಿಮಗೆ ಸಿಗುತ್ತೆ. ಏನು ಪರಿಹಾರ ಮಾಡಿದ್ರು ಆ ಪರಿಹಾರದಲ್ಲಿ ನಿಮಗೆ ಎಫೆಕ್ಟ್ ಕಾಣಿಸುತ್ತೆ, ಪಾಸಿಟಿವ್ ಎಫೆಕ್ಟ್ ರೈಟ್. ಆ್ಯಂಡ್ ಇನ್ನೊಂದು ಇಂಟ್ಯೂಟಿವ್ ಆಗಿ ಕೂಡ ನಾವು ಯೋಚನೆ ಮಾಡಬೇಕು, ನಿಮ್ಗೆ ಏನು ಅನ್ನಿಸ್ತು ಈ ಎಕ್ಸ್ಪೀರಿಯನ್ಸ್ ನಂತರ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅರ್ಥ ಮಾಡ್ಕೊಳೋದು ಏನು ಪ್ಲೇಸ್ಮೆಂಟ್ಸ್, ಆ ಪ್ಲೇಸ್ಮೆಂಟ್ಸಿಂದ ಏನಾಗುತ್ತೆ. ಬಿಕಾಸ್ ರೆಮಿಡೀಸ್ ಬಂದು ಜಸ್ಟ್ ಪೂಜೆ ರೆಮಿಡೀಸ್, ಎಸ್ ಅದು ಒಂದು ರೀತಿಯಲ್ಲಿ ರೆಮಿಡೀಸ್. ಇನ್ನೊಂದು ರೆಮಿಡೀಸ್ ಬಂದು ಸ್ಟ್ಯಾಟಿಕ್ ರೆಮಿಡೀಸ್ ಆಗುತ್ತೆ ರೈಟ್. ನಾನು ಹೇಳಿದೆ ಈಗ ತಾನೇ, ಜಾತಕ ಏನು ಪ್ರಾಮಿಸ್ ಮಾಡಿದೆಯೋ ಅದು ನಾವು ಕೇಳಿ ಅದ್ರ ಪ್ರಕಾರ ಹೋಗ್ಬಿಟ್ರೆ ತೊಂದರೆ ಆಗೋದಿಲ್ಲ ಅಂತ. ಇವಾಗ ಕೇತು 7th ಹೌಸಲ್ಲಿ ಡಿಟ್ಯಾಚ್ಮೆಂಟ್ ಅಂದರೆ ಡೈವೋರ್ಸ್ ಯೋಗ ಇದೆ ಅದರಲ್ಲಿ ರೈಟ್. ಸೊ ಅದ್ರ ಪರಿಹಾರ ಏನು, ಅದು ಪಾರ್ಟ್ನರ್ ಬಂದು ಸ್ಪಿರಿಚುವಲ್ ಆದರೆ ಬ್ಯಾಲೆನ್ಸ್ ಆಗುತ್ತೆ.